UGC ಪರವಾಗಿ ಇವತ್ತು ಕೋರ್ಟಲ್ಲಿ ಕೇಸ್ ಇತ್ತು. ಇವತ್ತು ಆರ್ಡ್ರ್ ಬರಬೇಕಾಯಿತು. ಇವತ್ತು ಇಂಟರಿಮ್ ಆರ್ಡ್ರ್ ಬಂದಿದೆ. UGC ಕ್ವಾಲಿಫೈಡ್ ಆಗಿರೋದನ್ನ ಗೆಸ್ಟ್ ಲೆಕ್ಚರರ್ಗೆ ಅಪಾಯಿಂಟ್ ಮಾಡಿಕೊಡಿ, ಕೌನ್ಸಿಲಿಂಗ್ ಮಾಡಿ ಅಂತ ಹೇಳಿ ಡಿವಿಷನ್ ಬೆಂಚಲ್ಲಿ ಇವತ್ತು ಇಂಟರಿಮ್ ಆರ್ಡ್ರ್ ಬಂದಿದೆ. ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವರು ಮತ್ತು ಕಮಿಷನರ್ ಆದಂತಹ ಮಂಜುಶ್ರೀ ಮೇಡಮ್ಗೆ ನಾನು ಹೆಂಗೆ ಕೇಳ್ಕೊಳೋದೇನಪ್ಪ ಅಂತಂದರೆ, ಈ ಕೂಡಲೇ ವಿತಿನ್ ಎ ವೀಕು ನೀವು ಕೌನ್ಸಿಲಿಂಗ್ ಮಾಡಿ ಆರ್ಡ್ರ್ ಕಾಪಿ ಕೊಡಿ. ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ರೋಡಿಗೆ ಬಂದಿದ್ದಾರೆ. ಫಸ್ಟ್ ಗ್ರೇಡ್ ಕಾಲೇಜಲ್ಲಿ 430 ಕಾಲೇಜಲ್ಲಿ ಇವತ್ತು ದಿನ ಲೆಕ್ಚರರ್ ಇಲ್ಲ. ಇವತ್ತು ಡಿವಿಷನ್ ಬೆಂಚಲ್ಲಿ ಆರ್ಡ್ರ್ ಬಂದಿದೆ ನಮ್ಮ ಪರವಾಗಿ, UGC ಕ್ವಾಲಿಫೈಡ್ ಆಗಿರೋ ಪರವಾಗಿ. ಅದಕ್ಕೆ ತುಂಬ ಸಾಕಷ್ಟು ಹೋರಾಟ ಮಾಡಿದ್ದೀವಿ ಅದಕ್ಕೆ ಬರಬೇಕಂತೇಳಿ. ನೀವೇ ಸಿಂಗಲ್ ಬೆಂಚಲ್ಲಿ ಬಂದಿರೋದನ್ನ ಅಪೀಲ್ ಹೋಗಿದ್ರಿ. ಇವತ್ತು ಸರ್ಕಾರನೇ ಇವತ್ತು ಏನಪ್ಪ ಅಂದರೆ UGC ಕ್ವಾಲಿಫೈಡ್ ಆಗಿರೋದನ್ನ ಅಂದರೆ ನೆಟ್ಟು ಸ್ಲೆಟ್ಟು ಮತ್ತು PhD ಹೋಲ್ಡರ್ಸ್ನ ಬೀದಿಗೆ ತಂದಿರೋದು. ಇಷ್ಟೆಲ್ಲ ಕೋರ್ಟು ಕಚೇರಿ ಅಲ್ಲಿ ಹೆಂಗೆ ಮಾಡಿರೋದು ನೀವೇ, ಸರ್ಕಾರನೇ. ಆದರೆ ನಾನು ಕೇಳ್ಕೊಳೋದೇನಪ್ಪ ಅಂದರೆ, ನೀವು ಈ ಕೂಡಲೇ ಕೌನ್ಸಿಲಿಂಗ್ ಮಾಡಿ. ಯಾಕೆಂದರೆ ಲಕ್ಷಾಂತರ ವಿದ್ಯಾರ್ಥಿಗಳು ಅದ್ರ ಜೊತೆಯಲ್ಲಿ UGC ಕ್ವಾಲಿಫೈಡ್ ಆಗಿರೋರು 40,000 ಜನದಲ್ಲಿ 20,000 ಜನ ಕ್ವಾಲಿಫೈಡ್ ಇದ್ದಾರೆ. ಇವತ್ತು ಡಿವಿಷನ್ ಬೆಂಚಲ್ಲಿ ಆರ್ಡ್ರ್ ಬಂದಿದೆ. ಏನಂದರೆ ಕ್ವಾಲಿಫೈಡ್ ಇರೋರನ್ನ ಅಷ್ಟು ಜನ ತೊಗೊಳ್ಳಿ, ನಾನ್ ಕ್ವಾಲಿಫೈಡ್ ಅಂದರೆ ಶಾರ್ಟೇಜ್ ಏನಾದರೂ ಇದ್ದರೆ, ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸಲ್ಲಿ ಶಾರ್ಟೇಜ್ ಇದೆ, UGC ಕ್ವಾಲಿಫೈಡ್ ಇಲ್ಲದೆ ಇರೋರು ಸಿಗಲ್ಲ, ಅಂಥವ್ರನ್ನ ನೀವು ನಾನ್ UGC ತೊಗೊಳ್ಳಿ ಅಂತೇಳಿ ಕೋರ್ಟಲ್ಲಿ ಇವತ್ತು ಇಂಟರಿಮ್ ರಿಲೀಫ್ ಸಿಕ್ಕಿದೆ. ಅದು ಫೈನಲ್ ಅಂದರೆ ನೆಕ್ಸ್ಟ್ ಹಿಯರಿಂಗು October 8 ಇದೆ. ಆದರೆ ಇದನ್ನು ಡಿವಿಷನ್ ಬೆಂಚಲ್ಲೇ ಹೇಳಿದ್ದಾರೆ, ಈ ಕೌನ್ಸಿಲಿಂಗ್ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂಥ MC ಸುಧಾಕರ್ ಅವರಿಗೆ ನಾನು ಮನವಿ ಮಾಡೋದೇನಪ್ಪ ಅಂತಂದರೆ, ಈ ಕೂಡಲೇ ನೀವು ಕೌನ್ಸಿಲಿಂಗ್ ಮಾಡಿ UGC ಕ್ವಾಲಿಫೈಡು ನೆಟ್ಟು ಸ್ಲೆಟ್ಟು ಮತ್ತು PhD ಹೋಲ್ಡರ್ಸ್ನ ನೀವು ಗೆಸ್ಟ್ ಫ್ಯಾಕಲ್ಟಿಯಲ್ಲಾಗಿ ಈ ಕೂಡಲೇ ನೀವು ತೊಗೊಂಡು ಅಪಾಯಿಂಟ್ ಮಾಡಿ ಅವ್ರಿಗೆ ಆರ್ಡ್ರ್ ಕಾಪಿ ಕೊಡಬೇಕು. ಇಲ್ಲಾಂದರೆ ನಾನು 1 ವಾರ ಟೈಮ್ ಕೊಡ್ತೀವಿ. ಅಕ್ಸಾ ಸಂಘಟನೆಯಿಂದ ನಾವು ನಿಮ್ಮ ವಿರುದ್ಧ 1 ವಾರದಲ್ಲಿ ನಿಮ್ಮ ಫೋಟೋ ಇಟ್ಟು ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. UGC ಕ್ವಾಲಿಫೈಡ್ ಆಗಿರೋದನ್ನ ನೀವು ಈ ಕೂಡಲೇ ಕೌನ್ಸಿಲಿಂಗ್ ಮಾಡಿ ಆರ್ಡ್ರ್ ಕಾಪಿ ತೊಗೊಬೇಕಂತೇಳಿ. ಈ ಹೋರಾಟಕ್ಕೆ ನೀವು ಇದನ್ನು ನಿಮ್ಮ ಫೋಟೋ ಇಟ್ಟು ಹೋರಾಟ ಮಾಡೋಂಥ ಪರಿಸ್ಥಿತಿಗೆ ನೀವು ತೊಗೊಂಬರಬೇಡಿ. ಯಾಕೆ ಅಂತಂದರೆ ಇಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಈ UGC ಕ್ವಾಲಿಫೈಡ್ ಆಗಿರೋರು ಕಾಯ್ತಾ ಇದ್ದಾರೆ ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡಬೇಕು ಅಂತೇಳಿ. ಇದಕ್ಕೆಲ್ಲ ಸಪೋರ್ಟ್ ಮಾಡಿದಂತಹ ಎಲ್ಲ UGC ಕ್ವಾಲಿಫೈಡ್ ಅವರಿಗೆ ಅಕ್ಸಾ ಸಂಘಟನೆಯಿಂದ ನಿಮಗೆ ಅನಂತ ಧನ್ಯವಾದ ತಿಳಿಸ್ತೀನಿ. ಇದ್ರ ಜೊತೆ ಅಕ್ಸಾ ಸಂಘಟನೆಯಿಂದ ನಿಮ್ಮ ಇಂಟರಿಮ್ ಅಂದರೆ IA ಹಾಕ್ಕೊಂಡು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕ್ಕೊಂಡು ಡಿವಿಷನ್ ಬೆಂಚು ಮತ್ತು ಸಿಂಗಲ್ ಬೆಂಚಲ್ಲಿ ಶರ್ವಾಣಿ ಟಿ ಗೌಡ ಮೇಡಮು ಅಷ್ಟೇ ತುಂಬ ಶ್ರಮ ಪಟ್ಟಿದ್ದಾರೆ. ಇವತ್ತು ಕೋರ್ಟಲ್ಲಿ ಕೂಡ ನೀವು ಹೇರಿಂಗ್ ನೋಡಿರ್ಬೋದು. ಏನಂತಂದರೆ ಈ IA ಇಂಪ್ಲೀಡಿಂಗ್ ಅಪ್ಲಿಕೇಶನ್ನು ಲಾರ್ಜೆಸ್ಟ್ ನಂಬರು ನಮ್ಮ UGC ಅಕ್ಸಾ ಸಂಘಟನೆಯಿಂದ ಶರ್ವಾಣಿ ಟಿ ಗೌಡ ಮೇಡಮು ಅದನ್ನು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿದ್ರು. ಅವರಿಗೂ ಎಲ್ಲ ವಿದ್ಯಾರ್ಥಿಗಳು ಅಂದರೆ UGC ಕ್ವಾಲಿಫೈಡ್ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಈ ಒಂದು ಹೋರಾಟ ಇರ್ಬೋದು, UGC ಕೋರ್ಟು ಕಚೇರಿ ಎಲ್ಲ ವಿಚಾರವಾಗಿ ತುಂಬ ಅಂದರೆ ಡೇ ಆ್ಯಂಡ್ ನೈಟು ತುಂಬ ವರ್ಕ್ ಮಾಡಿದ್ದಾರೆ. ಯಾರಪ್ಪ ಅಂತಂದರೆ ಶಿವು, ಪ್ರವೀಣು, ದರ್ಶನ್ನು ಮತ್ತು ರವಿಸುಂದರ್ ಸರು ತುಂಬ ವರ್ಕ್ ಮಾಡಿದ್ದಾರೆ. ಯಾಕೆಂದರೆ ಡೇ ಆ್ಯಂಡ್ ನೈಟು, ಯಾಕೆಂದರೆ ಅಷ್ಟು ಈಸಿ ಇಲ್ಲ UGC ಕ್ವಾಲಿಫೈಡ್ ಆಗಿರೋ ಪರವಾಗಿ ಹೋರಾಟ ಮಾಡೋದಕ್ಕೆ. ಮತ್ತು ಎಲ್ಲ ವಿದ್ಯಾರ್ಥಿಗಳು ಅಂದರೆ ಕ್ವಾಲಿಫೈಡ್ ಆಗಿರೋ ಸುಮಾರು 20,000 ಜನ UGC ಕ್ವಾಲಿಫೈಡ್ ಇದ್ದೀರಾ. ಅಷ್ಟು ಜನಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟಿದ್ರು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದರೆ ಎಲ್ಲ ಕ್ವಾಲಿಫೈಡ್ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೊಂದು ಅನಂತ ಧನ್ಯವಾದ ತಿಳಿಸ್ಬೇಕು. ಅದೇ ರೀತಿ ಈ ಕೂಡಲೇ ಏನಪ್ಪ ಅಂತಂದರೆ, ಈ ಕೌನ್ಸಿಲಿಂಗ್ ಏನಾದರೂ ವಿತಿನ್ ಎ ವೀಕಲ್ಲಿ ಮಾಡಿಲ್ಲ ಅಂತಂದರೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರೂ ಒಳ್ಳೇದಾಗಲಿ. ನಮಸ್ಕಾರ.